ಇನ್ ಮುಂದೆ ಚಿಕ್ಕ ವಯಸ್ಸಿಗೆ ಮುಪ್ಪನ್ನ ಕಾಡ್ಬಿಡುತ್ತಾ ಜನರಿಗೆ. ಯುವಕರು 16 ವಯಸ್ಸಿಗೆ ಅಜ್ಜನಂತೆ ಕಾಣ್ತಾರ. ಈಗೇನು 25 ವರ್ಷ ಆಗಿರುತ್ತೆ, ಅಷ್ಟರಲ್ಲೇ ಮುದುಕ ಆಗ್ಬಿಡ್ತಾರ. ಇಂಥದ್ದೊಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಹಾಗಾದ್ರೆ ಇಂಥದ್ದೊಂದು ಮಾಹಿತಿ ಕೊಟ್ಟವ್ರು ಯಾರು? ಯಾಕೆ ಯುವ ಜನತೆ ಅಷ್ಟು ಬೇಗ ಮುದುಕರಾಗ್ಬಿಡ್ತಾರೆ? ಈ ಮುಪ್ಪಿನ ರಹಸ್ಯ ಏನು? ಆ ಎಲ್ಲದರ ಮಾಹಿತಿ ಇಂದಿನ ಎಪಿಸೋಡ್ ಅಲ್ಲಿ ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ನೀವು ನೋಡ್ತಾ ಇದ್ದೀರಿ ಕದಂ ಫಸ್ಟ್ ನ್ಯೂಸ್. ಹಾಗಾದ್ರೆ ಚಿಕ್ಕ ವಯಸ್ಸಿಗೆ ಮುಪ್ಪು ಆವರಿಸ್ಬಿಡುತ್ತಾ? ಇಂಥದ್ದೊಂದು ಭಯಾನಕ ಸತ್ಯವನ್ನ ಒಬ್ರು ಹೇಳಿದ್ದಾರೆ. ಇದು ಕೇವಲ ನಂಬಿಕೆ ಅಲ್ಲ, ಇದು ಆಗೇ ಆಗತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಇವರು ಏನೆಲ್ಲ ಹೇಳಿದ್ದಾರೆ ಅದು ಖಂಡಿತ ನಡೆದಿದೆ. ಇದು ಕೂಡ ನಡೆಯುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಹೌದು, ಟೀನೇಜ್ 16 ವರ್ಷದಿಂದ ಆರಂಭವಾಗುವ ಟೀನೇಜ್ 25, 30, 35 ವರ್ಷ ತನಕ ಎಲ್ಲರೂ ಆ ಸೌಂದರ್ಯ, ಆ ಹುರುಪು, ಹುಮ್ಮಸ್ಸಿನಲ್ಲೇ ಇರ್ತಾರೆ. ಆದರೆ ಕೇವಲ 15 ವರ್ಷ, 16 ವರ್ಷ, 20 ವರ್ಷ, 25 ವರ್ಷಕ್ಕೆ ಕೂದಲು ಬಿಳಿಯಾಗ್ಬಿಟ್ರೆ, ಮುಖದಲ್ಲಿ ಒಂದು ರೀತಿಯ ಮುಪ್ಪಿನ ಎಲ್ಲ ಲಕ್ಷಣಗಳು ಕಾಣಕ್ಕೆ ಆರಂಭವಾದ್ರೆ ಏನಾಗುತ್ತೆ? ಖಂಡಿತ ಎಂಥವ್ರಿಗೂ ಭಯ ಆಗತ್ತೆ. ಅದರಲ್ಲೂ ಈ ರೀತಿ ಆಗೋದು ಯಾರಿಗೆ ಗೊತ್ತಾ? ಯುವತಿಯರಿಗಿಂತ ಯುವಕರಿಗೆ ಅಂತೆ. ಯುವಕರು ಚಿಕ್ಕ ವಯಸ್ಸಲ್ಲೇ ಮುದುಕರಾಗ್ಬಿಡ್ತಾರೆ. ಇದನ್ನ ಕೇಳೋದಕ್ಕೆ ಮತ್ತೆ ನೋಡೋದಕ್ಕೆ ನಿಮ್ಗೆ ವಿಚಿತ್ರ ಅನಿಸ್ಬೋದು, ಆದ್ರೆ ಇದುವೇ ಸತ್ಯ. ಯಾಕೆ ಅನ್ನೋದು ಮಾಹಿತಿಯನ್ನ ಕೊಡ್ತೀವಿ. ಕೇವಲ ಮುಪ್ಪಾದ್ರೆ ನಡೆಯುತ್ತಿತ್ತು, ಆದರೆ ಬದುಕಿನ ಆಯುಷ್ಯ ಅದು ಕೂಡ ಕಡಿಮೆ ಆಗತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಸೌಂದರ್ಯಕ್ಕೆ, ಎಷ್ಟೋ ಇದಕ್ಕೆ ಎಲ್ಲರೂ ಒಂದು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯುವಕರಾಗಲಿ ಸೌಂದರ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ. ಆದರೆ ಇದು ಸಡನ್ಲಿ ಹೋಗ್ಬಿಡ್ತಂದ್ರೆ ಎಷ್ಟು ಬೇಜಾರಾಗ್ಬೋದು ಎಲ್ಲರಿಗೂ. ಕೇವಲ 30 ವರ್ಷದಲ್ಲಿ ಮುಪ್ಪು ಎದುರಾಗ್ಬಿಟ್ರೆ ಎಲ್ಲರಿಗೂ ಒಂದು ರೀತಿಯ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇಷ್ಟು ಬೇಗ ನಾವು ಮುದುಕರಾಗ್ಬಿಟ್ವೆ ಏನೋ ಅನ್ನೋದು. ನಾವು ಮುದುಕರು ಅನ್ನೋದು ಒಂದು ಲೆಕ್ಕಾಚಾರ ಪ್ರಕಾರ ಎಷ್ಟು, ಆಫ್ಟರ್ 60 ಅಥವಾ 60 ರಿಟೈರ್ಮೆಂಟ್ ಏಜ್ಗೆ ಈ ಮುಪ್ಪು ಅಥವಾ ಈ ಏಜ್ ಆಗ್ತಾ ಇದೆ, 50 ವರ್ಷ ಮುಗೀತು, ಹಾಫ್ ಸೆಂಚುರಿ ಬಾರಿಸಿದ್ವಿ ಅಂತ ನಾವೆಲ್ಲ ಹೇಳ್ಕೊಂತೀವಿ. ಆದರೆ ಈಗ ಒಂದು ಮಾಹಿತಿ ಏನು ಬಂದಿದೆ ಅಂದರೆ ಅದು ಕೇವಲ ಮಾಹಿತಿ ಅಲ್ಲ, ಇದು ಸ್ಫೋಟಕ ಮಾಹಿತಿನೇ. ಯಾಕಂದರೆ ನಿಮಗೆ ಚಿಕ್ಕ ವಯಸ್ಸಲ್ಲಿ ಈಗ ನಿಮ್ಮ ಅಣ್ಣನೋ ತಮ್ಮನೋ ನಿಮ್ಮ ಮಗನೋ ಸಡನ್ಲಿ ಒಂದು 20 ವರ್ಷಕ್ಕೆ ವೃದ್ಧಾಪ್ಯಕ್ಕೆ ತಲುಪಿಬಿಟ್ರೆ ಆ ಮುಖ ಸೊಕ್ಕುಗೊಟ್ಟೋದು, ಆನಂತರ ಎಲ್ಲ ಮೈಕೈ ಎಲ್ಲ ಜೋತ್ ಬೀಳೋದು, ಸಡನ್ಲಿ ಕಪ್ಪು ಕೂದಲು ಬಿಳಿ ಆಗೋದು, ಎಲ್ಲೋ ಒಂದು ರೀತಿಯ 30 ವರ್ಷದ ಯುವಕ 70 ವರ್ಷದ ಥರ ಕಾಣಿಸೋದು, ಇಂಥದ್ದೆಲ್ಲ ಈ ನಮ್ಮ ಜಗತ್ತಲ್ಲಿ ನಡೆಯಲಿದೆ. ಇದು ನಡೆಯುತ್ತೆ ಅಂತ ದಾವೆ ಮಾಡ್ಲಾಗ್ತಾ ಇದೆ. ಇಂಥದ್ದೊಂದು ಮಾಹಿತಿ ಕೊಟ್ಟವರು ಯಾರು ಅನ್ನೋ ಇದು ಪ್ರಶ್ನೆ ಕೂಡ ನಿಮ್ಮಲ್ಲಿ ಉದ್ಭವ ಆಗಿರ್ಬೋದು. ಇಂಥದನ್ನ ಮಾಹಿತಿ ಕೊಟ್ಟವರು ಮತ್ಯಾರೂ ಅಲ್ಲ, ಮಹಿಳಾ ನಾಸ್ಟ್ರೋಡಾಮಸ್ ಅಂತ ಏನು ಕರೀತಾರೆ, ಬಾಬಾ ವಂಗ. ಹೌದು, ಬಾಬಾ ವಂಗ. ಬಲ್ಗೇರಿಯಾದ ಬಾಬಾ ವಂಗ ಅವರು ಕಣ್ಣು ಕಾಣದೇ ಇರಬಹುದು, ಅವರು ಈಗಾಗಲೇ ಬರೆದಿಟ್ಟಿರಂತಹ, ಅವರು ಹೇಳಿರುವಂಥ ಎಲ್ಲ ಭವಿಷ್ಯವಾಣಿಗಳು ನಿಜವಾಗಿವೆ. ಹೀಗಾಗಿ ಈ ಬಾರಿ ಅವರು ಹೇಳಿರುವ ಭವಿಷ್ಯವಾಣಿ ಕೂಡ ನಿಜ ಆಗತ್ತೆ ಅನ್ನೋ ಆತಂಕ ಕಾಡ್ತಾ ಇದೆ. ಅವರು ಈಗಾಗಲೇ ಯಾವುದೆಲ್ಲ ಭವಿಷ್ಯವಾಣಿ ನುಡಿದಿದ್ದಾರೆ ಈ ಜಗತ್ತಿಗೆ ಸಂಬಂಧಪಟ್ಟದ್ದು, ನಮ್ಮ ಭಾರತಕ್ಕೆ ಸಂಬಂಧಪಟ್ಟಿದ್ದು, ಅದು ಯಾವುದೇ ವಿಷಯ ಆಗಿರಲಿ ಅದು ಅದೇ ರೀತಿ ಆಗಿಯೇ ಆಗಿದೆ. ಬಲ್ಗೇರಿಯಾದ ಈ ನಾಸ್ಟ್ರೋಡಾಮಸ್ ಅಂತ ಏನು ಕರೆಸ್ಕೊಂತಾರೆ ಬಾಬಾ ವಂಗ, ಅವ್ರು ಹೇಳಿದ ಎಲ್ಲ ವಿಚಾರಗಳು ಕೂಡ ನಿಜವಾಗಿವೆ. ಆದರೆ ಈಗ ಚಿಕ್ಕ ವಯಸ್ಸಿಗೆ ಮುಪ್ಪು ಕಾಡುತ್ತೆ ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನ ಬಾಬಾ ವಂಗ ಏನು ಹೇಳ್ಕೊಂಡಿದ್ದಾರೆ, ಆ ಬಾಬಾ ವಂಗ ಏನು ಬರೆದಿಟ್ಟಿರುವ ಮಾಹಿತಿ ಈಗ ಆಚೆ ಬಂದಿದೆಯೋ ಅದು ಜನರಲ್ಲಿ ಒಂದು ರೀತಿಯ ಭಯ ಮತ್ತು ಆತಂಕ ಕಾಡ್ತಾ ಇದೆ. ಯಾಕಂದರೆ ಈಗ ನೀವು ನೋಡ್ತಾ ಇದ್ದೀರಿ, ಈಗಲಿಂದಲೇ ನೀವು ಅಬ್ಸರ್ವ್ ಮಾಡಿ, ಎಷ್ಟೋ ಚಿಕ್ಕ ವಯಸ್ಸಾಗಿರುತ್ತೆ, ಇನ್ನೇನು ಈಗ ಕಾಲೇಜ್ ಹೋಗ್ತಾ ಇರ್ತಾರೆ, ಆದರೆ ಕೂದಲು ಬಿಳಿಯಾಗಿರ್ತವೆ. ಎಷ್ಟೋ ಜನ ನೋಡಿ ನೀವು, ಅವರ ಮುಖದಲ್ಲಿ ಆ ಹೊಳಪು, ಆ ಯೌವನ ಎಲ್ಲವೂ ಕಳೆದುಕೊಂಡಿರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಾಬಾ ವಂಗ ಹೇಳಿರುವ ಭವಿಷ್ಯಕ್ಕೂ ಈಗಿನ ನಡೀತಾ ಇರುವ ಘಟನೆಗಳು ಎಲ್ಲೋ ಒಂದು ಕಡೆ ಸಂಬಂಧ ಇದೆ ಅಂತ ಅನಿಸ್ತೇ ಇರಲಾರದು. ಅದೇ ರೀತಿ ಈ ರೀತಿ ಬಾಬಾ ವಂಗ ಹೇಳಿರುವ ಭವಿಷ್ಯವಾಣಿ ನಿಜವಾಗುವ ಆ ವರ್ಷ ಯಾವುದು, ಆ ದಿನ ಯಾವುದು ಅಂತಾನು ಹೇಳ್ತೀವಿ ಕೇಳಿ. ಯಾಕಂದ್ರೆ ಇದು ಯಾವ ರೀತಿ ಆಗತ್ತೆ ಅನ್ನೋದನ್ನ ಬಾಬಾ ವಂಗ ಹೇಳಿದ್ದಾರೆ. ಇದು ಯಾವ ರೀತಿ ಆಗತ್ತಂದ್ರೆ ಒಂದು ರೀತಿಯ ವೈರಸ್ ಅಟ್ಯಾಕ್ ಆಗತ್ತಂತೆ.
ಈಗ ನೀವು ಗಿರೋನಾ ವೈರಸ್ ಅನ್ನ ನೋಡಿದ್ದೀರಿ. ಆ ವೈರಸ್ ಬಂದು ಎಷ್ಟೆಲ್ಲ ಸಮಸ್ಯೆಗಳನ್ನ ಮಾಡಿತ್ತು, ಜಗತ್ತನ್ನೇ ತಲ್ಲಣ ಮಾಡಿತ್ತು. ಅದೇ ರೀತಿ ಕೂಡ ಈಗ ಬಾಬಾ ವಂಗ ಹೇಳಿರೋ ಭವಿಷ್ಯವಾಣಿ ಪ್ರಕಾರ ಒಂದು ವೈರಸ್ ಅಟ್ಯಾಕ್ ಆಗತ್ತೆ. ಆ ವೈರಸ್ ಇಂದ ಅದು ಯುವಕರನ್ನ ಮುಪ್ಪು ಅಂದ್ರೆ ವೃದ್ಧಾಪ್ಯಕ್ಕೆ ತಳ್ಳಿಬಿಡುತ್ತೆ. ಎಲ್ಲರೂ ಚಿಕ್ಕ ವಯಸ್ಸಲ್ಲೇ ಒಂದು ರೀತಿಯ ವಯಸ್ಸಾದವರಂತೆ ಕಾಣೋಕೆ ಆರಂಭ ಮಾಡ್ತಾರೆ. ಇದರಲ್ಲಿ ಯುವಕರಿಗೆ ಇದು ಮುಖ್ಯವಾಗಿ ಕಾಡುತ್ತಂತೆ ಈ ಸಮಸ್ಯೆ. ಹಾಗಾದರೆ ಯಾಕೆ ನಾವು ಭಯ ಬೀಳಬೇಕು ಅಂದರೆ, ವೈರಸ್ ಅನ್ನೋದು ಈಗಾಗಲೇ ನೀವು ಜೈವಿಕ ಯುದ್ಧವಾಗಿ ಅಥವಾ ಏನೋ ಒಂದು ತಪ್ಪಿನಿಂದ, ಮಾನವ ಮಾಡುವ ತಪ್ಪಿನಿಂದ ವೈರಸ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಅದು ಯಾವ ಮಟ್ಟಿಗೆ ಜನರನ್ನು ಆವರಿಸ್ಕೊಳ್ಳುತ್ತೆ ಅನ್ನೋದು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಅದೇ ರೀತಿ ಬರುವ ದಿನಗಳಲ್ಲಿ ಒಂದು ವೈರಸ್ ಬರುತ್ತೆ. ಆ ವೈರಸ್ಸು ಯುವಕರಲ್ಲಿ ಸೇರ್ಕೊಳ್ಳುತ್ತೆ. ಯುವಕರು ತಮ್ಮ 20ನೇ ವಯಸ್ಸಿಗೆ 60ರಂತೆ ಕಾಣ್ತಾರೆ, 30ನೇ ವಯಸ್ಸಿಗೆ 80ರಂತೆ ಕಾಣ್ತಾರೆ, 50ರ ವಯಸ್ಸಿಗೆ 100 ವರ್ಷ ತುಂಬಿರುವಂತೆ ಕಾಣ್ತಾರೆ. ಎಲ್ಲವೂ ಬದಲಾವಣೆ ಆಗ್ಬಿಡತ್ತಂತೆ. ಯಾಕೆ ಹಿಂಗಾಗತ್ತೆ ಅನ್ನೋದು ಈಗ ಭಯಾನೂ ಕಾಡ್ತಾ ಇದೆ. ಯಾಕಂದ್ರೆ ಎಷ್ಟೋ ನಾವು ಇದರಲ್ಲಿ ನೋಡ್ತಾ ಇದ್ದೀವಿ, ಆ ಲ್ಯಾಬ್ರೋಟರಿಗಳಲ್ಲಿ ಬೇರೆ ಬೇರೆ ದೇಶಗಳು ಜೈವಿಕ ಯುದ್ಧ ಮಾಡೋದಕ್ಕೆ ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಈ ಪ್ರಯೋಗಗಳಲ್ಲಿ ಮಿಸ್ ಆದಂಥ ಏನಾದರೂ ವೈರಸ್ ಅಟ್ಯಾಕ್ ಆದರೆ ಜನರಲ್ಲಿ ಈ ಮುಪ್ಪು ಅನ್ನೋದು ಶತಸಿದ್ಧ. ಹಾಗಾದರೆ ಇದು ಯಾವಾಗ ಬರುತ್ತೆ ಅನ್ನೋ ಆತಂಕ, ಈ ಪ್ರಶ್ನೆ ನಿಮ್ಮಲ್ಲೂ ಕಾಡ್ತಾ ಇರ್ಬೋದು. ಇದು 2088ರಲ್ಲಿ ಖಂಡಿತ ನಮ್ಮ ದೇಶಕ್ಕೆ, ನಮ್ಮ ಈ ವಿಶ್ವದಲ್ಲಿ ಈ ವೈರಸ್ ಅಟ್ಯಾಕ್ ಆಗತ್ತಂತೆ. ಇದರಿಂದ ಪ್ರತಿಯೊಬ್ಬ ಯುವಕರು, ಇನ್ನೇನು ಈಗ ಹುಟ್ಟಿರುವ ಪೀಳಿಗೆಗಳು, ನಾವು ಇರ್ತೇವೋ ಇಲ್ವೋ ಗೊತ್ತಿಲ್ಲ, ಆದರೆ ಬರುವ ಪೀಳಿಗೆ, ಈಗ ಹುಟ್ಟಿರುವ ಪೀಳಿಗೆ 2088ರಲ್ಲಿ ಈ ವೈರಸ್ಗೆ ಬಲಿಯಾಗ್ತಾರೆ. ಇದರಿಂದ ಕೇವಲ ಮುಪ್ಪಾದರೆ ಪರವಾಗಿಲ್ಲ, ಇದು ಆಯುಷ್ಯ ಕೂಡ ಕಡಿಮೆ ಮಾಡುತ್ತಂತೆ. ಒಬ್ಬ ವ್ಯಕ್ತಿ 70, 80, 60 ವರ್ಷ ಬದುಕ್ಬೋದು. ಆದರೆ ಆಯುಷ್ಯ ಈ ವೈರಸ್ ಅಟ್ಯಾಕ್ ಆದವ್ರಿಗೆ ಕೇವಲ ಅವರು ಬದುಕೋದು 30 ವರ್ಷ 40 ವರ್ಷ ಅಂತ ಹೇಳಲಾಗ್ತಾ ಇದೆ. ಆದರೆ ಇದನ್ನ ಬೇರೆ ಯಾರೋ ಹೇಳಿದ್ರೆ ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು. ಇದ್ಯಾವುದೇ ಜ್ಯೋತಿಷ್ಯ ಶಾಸ್ತ್ರ ಆಗಲಿ, ಯಾರೋ ವೈದ್ಯರು ಹೇಳಿದ್ದಲ್ಲ, ಇದನ್ನು ಹೇಳಿರೋದು ಬಾಬಾ ವಂಗ. ಹಾಗಾಗಿನೇ ಸ್ವಲ್ಪ ಭಯ ಕಾಡ್ತಾ ಇದೆ. ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ಲ. 2088 ಮಾತ್ರ ಖಂಡಿತ ಅದೊಂದು ಡೇಂಜರಸ್ ಇಯರ್ ಆಗಲಿದೆ ಅನ್ನೋದು ಇಲ್ಲಿ ಸ್ಪಷ್ಟ. ಇದೇ ರೀತಿ ನಮ್ಮ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಬೇರೆ ಬೇರೆ ಸುದ್ದಿಗಳೊಂದಿಗೆ ಸಿಗ್ತಾ ಇರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಕದಂ ಫಸ್ಟ್ ನ್ಯೂಸ್. ನಮಸ್ಕಾರ.